ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಚನ್ನಪಟ್ಟಣ ತಹಶೀಲ್ದಾರ್ ಗಿರೀಶ್ಗೆ ಲೈಂಗಿಕ ಕಿರುಕುಳ ಅನ್ನುವ ಪ್ರಶ್ನೆ ಎದ್ದಿದೆ. ತಹಶೀಲ್ದಾರ್ ಗಿರೀಶ್ಗೆ ಲೈಂಗಿಕ ಕಿರುಕುಳ ಉಂಟಾಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಮೂಡಿದೆ. ಮೂವರ ವಿರುದ್ಧ ತಹಶೀಲ್ದಾರ್ ಬಿಎನ್ ಗಿರೀಶ್ ದೂರನ್ನ ದಾಖಲು ಮಾಡಿದ್ದಾರೆ. ಚನ್ನಪಟ್ಟಣ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಚನ್ನಪಟ್ಟಣ ತಹಶೀಲ್ದಾರ್ ಬಿಎನ್ ಗಿರೀಶ್ಗೆ ಲೈಂಗಿಕ ಕಿರುಕುಳ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನ ಇದೆ. ಈ ಬಗ್ಗೆ ಗಿರೀಶ್ ಸ್ವತಃ ದೂರನ್ನ ದಾಖಲು ಮಾಡಿದ್ದಾರೆ. ಚನ್ನಪಟ್ಟಣ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕುಡಿಸಿ ಬೆತ್ತಲೆ ಮಾಡಿ ವಿಡಿಯೋ ಮಾಡ್ಕೊಂಡಿರೋವನ್ನ ಆರೋಪ ಮಾಡಿದ್ದಾರೆ. 10 ಲಕ್ಷ ಕೊಡಿ ಅಂತ ಮೂವರಿಂದ ಬ್ಲಾಕ್ ಮೇಲ್ ಇದೆ ಅಂತ ಆರೋಪದಲ್ಲಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅನುಷ್, ಶೋಭರಾಜ್, ನವೀನ್ ಮೇಲೆ ದೂರನ್ನ ದಾಖಲಿಸಿದ್ದಾರೆ. ಮೂವರು ಕೂಡ ಮೈಸೂರು ಮೂಲದವರು ಅನ್ನುವ ಮಾಹಿತಿ ಇದೆ. ಚನ್ನಪಟ್ಟಣದ ಸರ್ಕಾರಿ ನಿವಾಸಕ್ಕೆ ಬಂದು ಕಿರುಕುಳ ಮಾಡ್ತಾ ಇದ್ರು ಅಂತ ಆರೋಪಿಸಿದ್ದಾರೆ. ಫೇಸ್ಬುಕ್ ನಲ್ಲಿ ಪರಿಚಯ ಆಗಿದ್ದ ವ್ಯಕ್ತಿಯಿಂದ ಕೃತ್ಯ ಆಗಿದೆ ಅನ್ನುವಂಥ ದೂರನ್ನ ದಾಖಲು ಮಾಡಿದ್ದಾರೆ. ಪ್ರಕರಣದ A1 ಆರೋಪಿ ಅನುಷ್ ಈಗ ಬಂಧಿಸಲಾಗಿದೆ. ಇನ್ನುಳಿದ ಇಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಮದ್ಯಪಾನ ಮಾಡಿಸಿ ಚಿನ್ನಾಭರಣ ಕಸ್ಕೊಂಡು ಹೋಗಿರುವಂತ ಆರೋಪವನ್ನ ಮಾಡಿದ್ದಾರೆ. ಕುಡಿಸಿ ಬೆತ್ತಲೆ ವಿಡಿಯೋವನ್ನ ಮಾಡಿಕೊಂಡ್ರು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಗಿರೀಶ್. ಇವಾಗ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್. ವೆಂಕಟೇಶ್, ಯಾವಾಗ ಘಟನೆ ಆಗಿರೋದು? ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ? ವೀಣಾ, ಇದು ಚನ್ನಪಟ್ಟಣ ತಾಲೂಕಿನಲ್ಲಿ ನಡೆದಿರ್ತಕ್ಕಂತ ಒಂದು ಪ್ರಮುಖ ಘಟನೆ. ಯಾಕೆಂದ್ರೆ ಹಿಂದೆ ಯಾವಾಗ್ಲೂ ಕೂಡ ಇಂಥ ಘಟನೆ ನಡೆದಿರ್ಲಿಲ್ಲ. ಏನು ಕಳೆದ 28ನೇ ತಾರೀಕು ಚನ್ನಪಟ್ಟಣದ ಸರ್ಕಾರಿ ನಿವಾಸದಲ್ಲಿ ವಾಸವಾಗಿದ್ದಂತ ತಹಶೀಲ್ದಾರ್ ಗಿರೀಶ್ ಅವರ ಮನೆಗೆ 3 ಜನ ವ್ಯಕ್ತಿಗಳು ಬರ್ತಾರೆ. ಆ ವ್ಯಕ್ತಿಗಳು ಬಂದಂತ ಸಂದರ್ಭದಲ್ಲಿ ಅವರು ಅಲ್ಲೇ ಮದ್ಯಪಾನವನ್ನ ಮಾಡ್ತಾರೆ. ತಹಶೀಲ್ದಾರ್ ಅವರು ಕೂಡ ಅಲ್ಲಿ ಸಮ್ಮುಖದಲ್ಲಿ ಇರ್ತಾರೆ. ಅದಾದ ಮೇಲೆ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ, ಜೊತೆಗೆ ಲೈಂಗಿಕವಾಗಿ ದೌರ್ಜನ್ಯ ಮಾಡ್ತಾರೆ. ನನ್ನ ಸರ ಮತ್ತೆ ಉಂಗುರವನ್ನ ಅವರು ಕಳ್ಳತನ ಮಾಡ್ತಾರೆ ಅಂತೇಳಿ ಸ್ವತಃ ಚನ್ನಪಟ್ಟಣ ತಹಶೀಲ್ದಾರ್ ಆಗಿರುವಂತ ಗಿರೀಶ್ ಅವರು ಚನ್ನಪಟ್ಟಣ ಟೌನ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಕೊಟ್ಟು FIR ಕೂಡ ದಾಖಲಾಗಿದೆ. ಜೊತೆಗೆ ಈ ಪ್ರಕರಣದ ಸಂಬಂಧ A1 ಆರೋಪಿಯಾಗಿರ್ತಕ್ಕಂಥ ಅನುಷನ್ನ ಈಗಾಗಲೇ ಪೊಲೀಸರು ಬಂಧನವನ್ನ ಮಾಡಿ ಅವನನ್ನ ಜೈಲಿಗಟ್ಟಿದ್ದಾರೆ. ಇನ್ನಿಬ್ಬರು ಆರೋಪಿಗಳಿಗಾಗಿ ಈಗಾಗಲೇ ಒಂದು ಶೋಧ ಕೂಡ ನಡೀತಾ ಇದೆ. ಯಾಕಂದ್ರೆ ಅವರು ಎಸ್ಕೇಪ್ ಕೂಡ ಆಗಿದ್ದಾರೆ. ಇದು 28ನೇ ತಾರೀಕು ಘಟನೆ ನಡೆದಿರ್ತಕ್ಕಂಥದ್ದು. ಅವರು ತಹಶೀಲ್ದಾರ್ ಅವರು 1ನೇ ತಾರೀಕು ಪ್ರಕರಣದ ವಿಚಾರವಾಗಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಓರ್ವ ಸರ್ಕಾರಿ ಅಧಿಕಾರಿಯಾಗಿ, ಒಬ್ಬ ದಂಡಾಧಿಕಾರಿಯಾಗಿ 3 ಜನ ವ್ಯಕ್ತಿಗಳನ್ನ ಅವರು ಸರ್ಕಾರಿ ನಿವಾಸಕ್ಕೆ ಕರ್ಕೊಂಡ್ ಬಂದಿದ್ಯಾಕೆ, ಜೊತೆಗೆ ಕರ್ಕೊಂಡ್ ಬಂದ್ರು ಕೂಡ ಅಲ್ಲಿ ಅವರು ಮದ್ಯಪಾನ ಮಾಡ್ಲಿಕ್ಕೆ ಯಾವ ಆಧಾರದಲ್ಲಿ ಅವರು ಅವಕಾಶವನ್ನ ಮಾಡಿಕೊಟ್ರು, ಅವರಿಗೂ ಇವರಿಗೂ ಏನ್ ಸಂಬಂಧ ಇತ್ತು, ಅಲ್ಲಿ ಘಟನೆ ನಡೆದಿದ್ದಾದ್ರೂ ಏನು ಎನ್ನುವಂತಹ ವಿಚಾರ ಈಗ ಸಾಕಷ್ಟು ನಿಗೂಢವಾಗಿ ಕೂಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಪ್ರಕರಣ ದಾಖಲಾಗ್ತಾ ಇದ್ದಂತೆ ತಹಶೀಲ್ದಾರ್ ಅವರು ಕೂಡ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಅವರು ಕೂಡ ಒಂದು ನಿಗೂಢವಾಗಿ ಇರುವಂತದ್ದು. ಜೊತೆಗೆ ಇದು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಆಯಾಮಗಳಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ, ಒಬ್ಬ ತಹಶೀಲ್ದಾರ್ ಆಗಿ ಈ ರೀತಿಯಾಗಿ ಯಾಕೆ ಅವರು ಒಂದು ನಡ್ಕೊಂಡ್ರು, ಅಥವಾ ಅವರ ಜೊತೆಗೆ ಬಂದಂತ ಸ್ನೇಹಿತರು ಒಂದು ಮದ್ಯಪಾನವನ್ನ ಮಾಡ್ತಕ್ಕಂಥದ್ದು, ಜೊತೆಗೆ ಒಂದು ಲೈಂಗಿಕವಾಗಿ ದೌರ್ಜನ್ಯವನ್ನ ಮಾಡಿದ್ದಾರೆ ಎನ್ನುವಂತ ದೂರನ್ನ ಸ್ವತಃ ತಹಶೀಲ್ದಾರ್ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಇದು ಸಾಕಷ್ಟು ಒಂದು ಅನುಮಾನಗಳ ಗೂಡಾಗಿದೆ. ಹಾಗಾಗಿ ಈ ವಿಚಾರವಾಗಿ ಸ್ವತಃ ತಹಶೀಲ್ದಾರ್ ಅವರು ಯಾವ ರೀತಿಯಾಗಿ ಮಾಹಿತಿಯನ್ನ ಕೊಡ್ತಾರೆ, ಜೊತೆಗೆ ಈ ಒಂದು ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತನಿಖೆ ಆಗ್ತದೆ ಎನ್ನುವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ವೆಂಕಟೇಶ್.